ನಮಸ್ಕಾರ, ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್. ನಾನು ವಿನೋದ್. ಇದೀಗ ಹೆಡ್ಲೈನ್ಸ್. ಏಪ್ರಿಲ್ 17ರಂದು ನಡೆಯಲಿದೆ ಶ್ರೀರಾಮ ನವಮಿ ಆಚರಣೆ. ನಗರದ ವಿವಿಧ ದೇಗುಲಗಳಲ್ಲಿ ಭರದಿಂದ ಸಾಗಿದ ಸಿದ್ಧತೆ. ಕನ್ನಡ ಚಿತ್ರರಂಗದ ನಟ, ನಿರ್ದೇಶಕ, ನಿರ್ಮಾಪಕ ದ್ವಾರಕೀಶ್ ವಿಧಿವಶ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನ ಪಡೆಯಲು ಅವಕಾಶ. ಚಿತ್ರದುರ್ಗ ಜಿಲ್ಲೆಗೆ ಬಿಜೆಪಿಯವರ ಕೊಡುಗೆ ಏನಿದೆ? ಈ ಬಾರಿ ಚಂದ್ರಪ್ಪ ಅವರನ್ನ ಗೆಲ್ಲಿಸಲು ಮನವಿ ಮಾಡಿದ ಕಾಂಗ್ರೆಸ್ ಮುಖಂಡರು. ಇದೇ ತಿಂಗಳ 17ರಂದು ಶ್ರೀರಾಮ ನವಮಿ ಇರುವ ಪ್ರಯುಕ್ತ ನಗರದ ವಿವಿಧೆಡೆ ಇರುವ ಶ್ರೀರಾಮನ ದೇವಸ್ಥಾನಗಳಲ್ಲಿ ಸಕಲ ಸಿದ್ಧತೆಗಳು ಭರದಿಂದ ಸಾಗಿವೆ. ಬಳ್ಳಾರಿ ನಗರದ ಮೋತಿ ವೃತ್ತದಲ್ಲಿರುವ ಶ್ರೀರಾಮ ದೇವಸ್ಥಾನ ಸೇರಿದಂತೆ ನಾಳೆ ರಾಮನವಮಿ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ನಡೆಸಲು ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗುತ್ತಿದೆ. ಅಂತೆಯೇ ಶ್ರೀ ಸೀತಾರಾಮ ಲಕ್ಷ್ಮಣನಿಗೆ ವಿಶೇಷ ಅಲಂಕಾರಗಳು, ವಿವಿಧ ಪೂಜಾ ಕೈಂಕರ್ಯಗಳು ಸೇರಿದಂತೆ ಇನ್ನಿತರೆ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಲಾಗುವುದು. ಈ ನಿಟ್ಟಿನಲ್ಲಿ ಮೋತಿ ವೃತ್ತದಲ್ಲಿರುವ ಶ್ರೀರಾಮನ ದೇವಸ್ಥಾನದ ಕಮಿಟಿಯ ಸದಸ್ಯರು ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿ ವಿವಿಧ ಮಾಹಿತಿಗಳನ್ನು ಹಂಚಿಕೊಂಡರು. ಜೈ ಶ್ರೀರಾಮ್. ಶ್ರೀರಾಮ ನವಮಿ ಹಬ್ಬದ ಇಡೀ ಜಗತ್ತಿಗೆ ಮೊದಲನೇದಾಗಿ ಶುಭಾಶಯಗಳು. ಇದು ನಮ್ಮ ಶ್ರೀರಾಮ ಮಂದಿರ, ಸೂರ್ಯವಂಶ ಕ್ಷತ್ರಿಯ ಹಿಂದೂ ಕಾಟಿಕ ಸಮಾಜ ಮಂದಿರದ ನಾವು ಈ ಶ್ರೀರಾಮ ವಂಶಸ್ಥರು, ಸೂರ್ಯವಂಶ ಕ್ಷತ್ರಿಯರು. ನಾವು ಈ ರಾಮನ ವಂಶಸ್ಥರಿಗೋಸ್ಕರ ನಮ್ಮಲ್ಲಿ ಇದು ದೇವಸ್ಥಾನ ನಮ್ಮ ಸಮಾಜದ್ದು ಇಲ್ಲಿ ಇದೆ. ನಿತ್ಯ ಪ್ರತಿ ವರ್ಷ ನಾವಿಲ್ಲಿ ಶ್ರೀರಾಮನವಮಿಯನ್ನು ವಿಜೃಂಭಣೆಯಿಂದ ಆಚರಿಸ್ತೀವಿ. ಒಂದು 250 ವರ್ಷ ಹಳೆಯ ದೇವಸ್ಥಾನ ಇದು. ಈ ವರ್ಷ ನಾವು ಪ್ರತಿ ವರ್ಷ ಆಚರಿಸಿದಂಗೆ ಈ ವರ್ಷವೂ ಆಚರಿಸ್ತಾ ಇದ್ದೀವಿ. ಈ ವರ್ಷ ನಮ್ಮ ದೇವಸ್ಥಾನದಲ್ಲಿ ನಾವು ಪುನರ್ ಕಟ್ಟಡವನ್ನು ಕಟ್ತಾ ಇದ್ದೀವಿ. ಆ ಕಾರಣಕ್ಕೆ ನಾಳೆ ನಮ್ಮ ದೇವಸ್ಥಾನದಲ್ಲಿ ಬೆಳಿಗ್ಗೆ 8ರಿಂದ 10 ಗಂಟೆವರೆಗೆ ಪಂಚಾಮೃತ ಅಭಿಷೇಕ ಮತ್ತು ಅಭಿಜಿತ ಲಗ್ನದಲ್ಲಿ ನಮ್ಮ ಕಲ್ಯಾಣ ಉತ್ಸವ ವಿಜೃಂಭಣೆಯಿಂದ ಮಾಡಿಬಿಟ್ಟು ಆಮೇಲೆ ಹತ್ರ ಪ್ರಸಾದ ವಿತರಣೆ ಆಗುತ್ತೆ ಇಲ್ಲಿ ಎಲ್ಲರಿಗೆ, ಸರ್ವರಿಗೂ. ಆ ಕಾರಣ ಪ್ರತಿ ವರ್ಷ ಮಾಡಿದಂಗೆ ಈ ವರ್ಷವೂ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಮತ್ತೊಮ್ಮೆ ರಾಮನವಮಿ ಸಂದರ್ಭವಾಗಿ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಸಮಾಜದವರು ಇವನ್ನೆಲ್ಲ ಕೂಡ ತಿಳಿಸಿಕೊಟ್ಟಿದ್ದಾರೆ. ಆದರೆ ಉಗಾದಿ ಪಾಡ್ಯದಿಂದ ನವಮಿವರೆಗೂ ಕೂಡ ಶ್ರೀರಾಮ ನವರಾತ್ರಿ ಎಂಬುದಾಗಿ ಆಚರಣೆ ಮಾಡಲ್ಪಡ್ತಾ ಇದೆ. ಆದರೆ ಈ ಒಂದು ವಿಶೇಷವಾಗಿ ದೇವಸ್ಥಾನ ಪುರಾತನವಾಗಿ 260 ವರ್ಷಗಳಿಂದ ಕೂಡ ವಿಜೃಂಭಣೆಯಿಂದ ಭಕ್ತರಿಂದ ಮತ್ತು ಸದ್ಬಾಂಧವರಿಂದ ಇದನ್ನೆಲ್ಲ ಕೂಡ ವಿಶೇಷವಾಗಿ ಪೂಜಾ ಕೈಂಕರ್ಯಾದಿಗಳು ಮತ್ತು ಉತ್ಸವಗಳು ನಡೀತಾ ಇದೆ. ಆನಂತರ ಈ ವರ್ಷವೂ ಕೂಡ ಈ ಒಂದು ವಿಶೇಷ ಕಾರ್ಯಕ್ರಮ ಶ್ರೀರಾಮ ಪಟ್ಟಾಭಿಷೇಕ ನವಮಿ ಕರ್ಕಾಟಕ ಲಗ್ನದಲ್ಲಿ ಸುಮುಹೂರ್ತದಲ್ಲಿ ಶ್ರೀರಾಮರ ಪಟ್ಟಾಭಿಷೇಕ ಆಗಿದೆ. ಆ ಒಂದು ಪಟ್ಟಾಭಿಷೇಕ ಆಗಿರೋ ಆ ಕಾರಣದಿಂದ ಇವತ್ತಿನ ದಿನವರೆಗೂ ಕೂಡ ಸೃಷ್ಟಿ ಇರೋವರೆಗೂ ಕೂಡ ಅಭಿಜಿತ ಸುಮುಹೂರ್ತದಲ್ಲೇ ಲಗ್ನ ಕಾರ್ಯ ವಿಶೇಷವಾಗಿ ಎಲ್ಲ ಜನತೆಗೆ ಒಳ್ಳೆಯದಾಗಲಿ ಎಂಬುದಾಗಿ ಶ್ರೀರಾಮನ ಕಲ್ಯಾಣೋತ್ಸವವನ್ನು ಇವತ್ತಿನವರೆಗೂ ಕೂಡ ನಡೆಸ್ತಾ ಇದೆ. ಆದರೆ ಸೃಷ್ಟಿ ಇರೋವರೆಗೂ ಕೂಡ ಎಲ್ಲಿವರೆಗೂ ಆಗುತ್ತೋ ಗೊತ್ತಿಲ್ಲ. ಇವತ್ತಿನ ದಿವಸ ನಾವು ಭಕ್ತಾದಿಗಳಾಗಿ ಇವತ್ತಿನ ದಿವಸ ನಾವು ಮಾಡ್ತಾ ಇದ್ದೀವಿ. ಆದರೆ ನಮ್ಮ ತದನಂತರ ನಮ್ಮ ಪೀಳಿಗೆ ಹುಡುಗರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಮುದುಕರಾಗಿರ್ಬೋದು, ಈ ಒಂದು ಭಕ್ತಿ ಶ್ರದ್ಧೆಯಿಂದ ಕೂಡ ಸೃಷ್ಟಿ ಇರೋವರೆಗೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಕೈಂಕರ್ಯವನ್ನು ನಡೆಸ್ತಾ ಬರಬೇಕು ಎಂಬುದಾಗಿ ನನ್ನ ಮನೋಇಚ್ಛೆಯಾಗಿ ಇವತ್ತಿನ ಈ ವರ್ಷದಲ್ಲಿ ಕೆಲವೊಂದು ಉತ್ಸವಗಳನ್ನು ನಡೆಯೋದಕ್ಕೆ ಕೆಲವೊಂದು ಕಾರಣಗಳಿಂದ ಇಲ್ಲಿ ದೇವಸ್ಥಾನದಲ್ಲಿ ಮಾತ್ರ ಕೆಲವೊಂದು ಕಾರ್ಯಕ್ರಮಗಳು ನಡೀತಾ ಇದೆ. ಉತ್ಸವ ಏನಾದರೂ ಕೂಡ ಇಲ್ಲೇ ನಡೀತಾ ಇದೆ. ಹೊರಗಡೆ ಎಲ್ಲೋ ಹೋಗೋದಕ್ಕೆ ಉತ್ಸವಕ್ಕೂ ಸ್ವಲ್ಪ ತೊಂದರೆಗಳಿದೆ. ಆದರೆ ಪ್ರತಿ ವರ್ಷದಂತೆ ಬರೋ ವರ್ಷ ಎಷ್ಟಾಗುತ್ತೋ ಏನಾಗುತ್ತೋ ಗೊತ್ತಿಲ್ಲ. ಆದರೆ ವಿಶೇಷವಾಗಿ ಪುನರುದ್ಧರಣ ಪುನಃಪ್ರತಿಷ್ಠೆ ಎಲ್ಲ ಕೂಡ ಮತ್ತು ಆಲಯ ದೊಡ್ಡದಾಗಿ ಬಹು
ವಿಶೇಷವಾಗಿ ನಿರ್ಮಾಣವಾಗ್ತಾ ಇದೆ. ಆ ಒಂದು ವಿಶೇಷತೆಯಲ್ಲಿ ಶ್ರೀರಾಮರ ಎಷ್ಟು ಕಾರ್ಯಕ್ರಮ ಎಷ್ಟು ನಡೆಯುತ್ತೋ ಗೊತ್ತಿಲ್ಲ. ಅವರ ಒಂದು ಅನುಜ್ಞೆಯಾಗಿ ಆಮೇಲೆ ಅವರ ಕರುಣೆ ಕಟಾಕ್ಷ ಪ್ರತಿ ಭಕ್ತರಲ್ಲಿ ಕೂಡ ಪ್ರತಿ ಬಾಂಧವರಲ್ಲಿ ಕೂಡ ಇರಲಿ. ಇದೇ ರೀತಿಯಾಗಿ ದೇವಸ್ಥಾನಕ್ಕೆ ತನು ಮನ ಧನ ಎಲ್ಲ ಇರುತ್ತವಾಗಿ ಭಕ್ತಿ ಶ್ರದ್ಧೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲರೂ ಕೂಡ ನಡೆಸಲು ಎಂಬುದಾಗಿ ನಾನು ಬೇಡಿಕೊಳ್ತಾ ಇದ್ದೇನೆ. ಮತ್ತು ಆನಂತರ ಸರ್ವಭಕ್ತಾದಿಗಳು ನಾಳೆ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಭಕ್ತಿ ಸಿದ್ಧಾಯುಕ್ತರಾಗಿ ಈ ಒಂದು ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಬೆಳಿಗ್ಗೆ 8 ಗಂಟೆಯಿಂದ 10 ಗಂಟೆವರೆಗೂ ವಿಶೇಷವಾಗಿ ಅಭಿಷೇಕ ಇರುತ್ತೆ. ಆನಂತರ ಮತ್ತು ಕಲ್ಯಾಣೋತ್ಸವ ಪ್ರಾರಂಭವಾಗುತ್ತೆ. ಸಾಯಂಕಾಲದವರೆಗೂ ಕೂಡ ನಡೆಯುತ್ತೆ. ಮಧ್ಯಾಹ್ನ ತೀರ್ಥ ಪ್ರಸಾದ ಮಹಾಪ್ರಸಾದವೆಲ್ಲೂ ಕೂಡ ಭಕ್ತಾದಿಗಳೆಲ್ಲೂ ಕೂಡ ಸ್ವೀಕರಿಸಿ ತನುಮನದಿಂದ ಈ ಒಂದು ಕಾರ್ಯಕ್ರಮ ನಡೆಸಿಕೊಡಬೇಕೆಂಬುದಾಗಿ ಪ್ರಾರ್ಥನೆಯ ಮೂಲಕ ನಮ್ಮ ಸಮಾಜದ ಮೂಲಕ ನಾವು ತಿಳಿಸ್ತಾ ನಮಸ್ಕಾರದೊಂದಿಗೆ ತಿಳಿಸ್ತಾ ಇದ್ದೇವೆ. ಭಕ್ತಾದಿಗಳು ಕೆಲವೊಬ್ಬರಿಗೆ ಅನಾನುಕೂಲದ ಪರಿಸ್ಥಿತಿಯಿಂದ ಹತ್ತಿರದ ದೇವಸ್ಥಾನಗಳಿಗೆ ಹೋಗಿ ಬರುವಂತಹದ್ದು ಆಗಬಹುದು. ಆದರೆ ಕೆಲವೊಬ್ಬರಿಗೆ ಆಗದೇ ಇರತಕ್ಕಂಥ ಪಕ್ಷದಲ್ಲಿ ಮನೆಯಲ್ಲಿ ರಾಮದೇವರ ಪಟ್ಟಾಭಿಷೇಕ ಫೋಟೋವನ್ನು ಇಟ್ಟು ಷೋಡಶೋಪಚಾರ ಪೂಜೆಗಳಿಂದ ಪೂಜೆಯನ್ನು ಮಾಡಿಕೊಂಡು ನೈವೇದ್ಯ ಪಾನಕ ಹೆಸರುಬೇಳೆ ಎಲ್ಲ ಇದನ್ನು ನೈವೇದ್ಯವನ್ನು ಮಾಡಿಕೊಂಡು ಪ್ರಸಾದವನ್ನು ಹಂಚಿಕೊಂಡು ಸ್ವಾಮಿಗೆ ಆ ರಾಮದೇವರಿಗೆ ನಮಸ್ಕಾರವನ್ನು ಮಾಡಿಕೊಂಡು ಆ ದೇವರ ಕೃಪೆಗೆ ಪಾತ್ರರಾಗಬೇಕಂತಕ್ಕಂಥದ್ದು ಕೂಡ ಒಂದು ದಾರಿ ಇದೆ. ಆದರೆ ಹತ್ತಿರಕ್ಕೆ ದೇವಸ್ಥಾನಕ್ಕೆ ಹೋದಾಗ ದೇಹೋ ದೇವಾಲಯ ಪ್ರೋಕ್ತೋ ದೇವೋ ದೇವ ಸನಾತನಃ ಅಂತ ಹೇಳಿದ್ದಾರೆ. ಅಂದರೆ ದೇವ ಜೀವ ಎಲ್ಲೂ ಕೂಡ ದೇವಾಲಯವೇ. ಆದರೆ ನಾವು ಮನಸ್ಸಿನಲ್ಲಿರ್ತಕ್ಕಂಥ ಮನೋಭಾವನೆ ಏನಿದೆಯಲ್ಲ ಆ ಭಾವನೆಯಿಂದಾಗಿ ಭಕ್ತಿ ಭಾವನೆ ಶ್ರದ್ಧೆ ಯುಕ್ತಿ ಇವೆಲ್ಲವೂ ಕೂಡ ಉಂಟಾಗುತ್ತೆ. ಆದ ಕಾರಣ ಈ ರೀತಿಯೂ ಮಾಡ್ಕೊಳ್ಬೋದು. ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರನೂ ಮಾಡ್ಕೊಳ್ಬೋದು. ನಿಮ್ಮ ಅನುಕೂಲತೆಯಿಂದ ದೇವರ ಅನುಗ್ರಹ ಯಾವ ರೀತಿ ಇದೆಯೋ ಆ ಒಂದು ಕಾರಣದಿಂದಾಗಿ ಅದೇ ರೀತಿಯಾಗಿ ಮಾಡಿಕೊಳ್ಳಿ ಅಂತ ತಿಳಿಸಿಕೊಡ್ತಾ ಇದ್ದೀವಿ. ಜೈ ಶ್ರೀರಾಮ್. ಕನ್ನಡ ಚಿತ್ರರಂಗದ ಹಿರಿಯ ನಟ ದ್ವಾರಕೀಶ್ ಅವರು ಇಂದು ಬೆಳಿಗ್ಗೆ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ. ಈ ಹಿಂದೆಯೂ ದ್ವಾರಕೀಶ್ ಅವರು ನಿಧನರಾಗಿದ್ದಾರೆ ಎಂಬ ಸುಳ್ಳು ವದಂತಿಗಳು ಹಬ್ಬಿತ್ತು. ಈ ಬಾರಿಯೂ ಈ ಸಾವಿನ ಸುದ್ದಿ ಸುಳ್ಳೇ ಇರಬಹುದು ಅಂದುಕೊಂಡಿದ್ದರು. ಆದರೆ ದ್ವಾರಕೀಶ್ ಅವರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಎಂದು ತಮ್ಮ ಕುಟುಂಬಸ್ಥರೇ ಸ್ಪಷ್ಟಪಡಿಸಿದರಲ್ಲದೆ ಇಡೀ ಕುಟುಂಬ ಸೇರಿದಂತೆ ಇಡೀ ಚಿತ್ರರಂಗವೇ ಶೋಕ ಸಮುದ್ರದಲ್ಲಿ ಮುಳುಗಿದೆ. ಅಂತೆಯೇ ವಿವಿಧ ನಾಯಕ ನಟ ನಟಿಯರು ಸೇರಿದಂತೆ ಸಿನಿರಂಗದ ಗಣ್ಯರು ಸಂತಾಪವನ್ನು ವ್ಯಕ್ತಪಡಿಸುತ್ತಿದ್ದಾರೆ. 1963ರಲ್ಲಿ ವ್ಯಾಪಾರ ಬಿಟ್ಟು ಸಿನಿಮಾ ನಟನೆಯನ್ನ ಆಯ್ದುಕೊಂಡ ನಟ ದ್ವಾರಕೀಶ್ ಕನ್ನಡ ಚಿತ್ರರಂಗದಲ್ಲಿ ಬಹುದೊಡ್ಡ ಹೆಸರು ಮಾಡಿದ್ದಾರೆ. ಹಲವಾರು ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಅವರನ್ನು ಬೆಂಗಳೂರು ವಿಶ್ವವಿದ್ಯಾನಿಲಯವು ಗೌರವ ಡಾಕ್ಟರೇಟ್ ಕೂಡ ನೀಡಿತ್ತು. ನಟರಾಗಿ ನಿರ್ದೇಶಕ ನಿರ್ಮಾಪಕರಾಗಿ ಹಲವಾರು ಚಿತ್ರಗಳ ಕೊಡುಗೆ ನೀಡಿರುವ ಅವರು ಕನ್ನಡ ಚಿತ್ರರಂಗಕ್ಕೆ ಕಲಾ ಸೇವೆ ಸಲ್ಲಿಸಿದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್, ಡಾಕ್ಟರ್ ರಾಜ್ಕುಮಾರ್ ಹಾಗೂ ಅಂಬರೀಷ್ರಂತಹ ಮೇರು ನಟರೊಂದಿಗೆ ಮಿಂಚಿರುವ ನಟ ದ್ವಾರಕೀಶ್ ನೂರಾರು ಸಿನಿಮಾಗಳಲ್ಲಿ ನಟಿಸಿದ್ದಾರಲ್ಲದೆ ಬರೋಬ್ಬರಿ 40ಕ್ಕೂ ಹೆಚ್ಚು ಸಿನಿಮಾಗಳ ನಿರ್ಮಾಣ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ಇಂದು ಅವರ ನಿಧನದ ಸುದ್ದಿ ಸಿನಿಪ್ರಿಯರಿಗೆ ಶೋಕ ಸಮುದ್ರದಲ್ಲಿ ಮುಳುಗಿಸಿದೆ. ಇನ್ನು ನಾಳೆ ಮಧ್ಯಾಹ್ನ 2 ಗಂಟೆಯವರೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗುತ್ತಿದ್ದು ಅಂತಿಮ ದರ್ಶನ ಪಡೆಯಬಹುದಾಗಿದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ. ಸಿಂಧನೂರಿನ ಜೆಡಿಎಸ್ ಕಾರ್ಯಕರ್ತರು ತೆನೆ ಬಿಟ್ಟು ಕೈ ಹಿಡಿಯುವ ಮೂಲಕ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಶಾಂತ್ ಪಾಷಾ, ಪರ್ವೇಜ್, ಮೊಹಮ್ಮದ್ ಯತ್ಮಾರಿ, ಸೋಹೆಲ್ ದೇಸಾಯಿ, ತನ್ವೀರ್ ಹುಸೇನ್, ಸೈಯದ್ ಹಾಜಿ ಮಸ್ತಾನ್, ಆಸಿಫ್ ಗನಿ ಸಾಬ್, ಮುಜಾಫರ್ ಖಾನ್ ಸಾಬ್ ಇವರೆಲ್ಲರೂ
ಸಿಂಧನೂರು ನಗರ ಶಾಸಕ ಹಂಪನಗೌಡ ಬಾದರ್ಲಿ ಅವರ ನಿವಾಸಕ್ಕೆ ಭೇಟಿ ನೀಡಿದ ಜೆಡಿಎಸ್ ಕಾರ್ಯಕರ್ತರಾದ ಎಂಡಿ ನದೀಂ ಮುಲ್ಲಾ ಮತ್ತು ಗೆಳೆಯರು ಜೆಡಿಎಸ್ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಶಾಸಕ ಹಂಪನಗೌಡ ಬಾದರ್ಲಿ ಅವರು ಕಾಂಗ್ರೆಸ್ ಪಕ್ಷದ ಶಾಲು ಹೊದಿಸುವ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಬರಮಾಡಿಕೊಂಡರು. ಈ ವೇಳೆ ಮಾತನಾಡಿದ ಶಾಸಕ ಬಾದರ್ಲಿ ಏನು ಹೇಳಿದ್ದಾರೆ ನೋಡಿ. सोहेल देसाई, तनवीर हुसैन, सैयद मस्तानी, आसिफ साहब, मुजाफर खान ಇವರೆಲ್ಲರೂ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ನೆಚ್ಚಿನ ನಾಯಕರಾದಂಥ ಮಲ್ಲಿಕಾರ್ಜುನ ರಾಹುಲ್ ಗಾಂಧಿಯವರ ನೇತೃತ್ವದ ಕಾಂಗ್ರೆಸ್ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಕೆಪಿಸಿಸಿ ಅಧ್ಯಕ್ಷರು ಒಂದು ಆಡಳಿತವನ್ನು ನೆಚ್ಚಿ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಮಿತ್ರರು ಸೇರ್ಪಡೆ ಆಗಿದ್ದಾರೆ. ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕಾಂಗ್ರೆಸ್ ವತಿಯಿಂದ ಮತ್ತು ಶಾಸಕನಾಗಿ ಸೇರ್ಪಡೆ ಮಾಡಿಕೊಳ್ತಾ ಇದ್ದಾರೆ. ಇವೆಲ್ಲರೂ ಬಂದಿರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ವಿಶೇಷವಾಗಿ ಸಿಂಧನೂರು ಪಟ್ಟಣದಲ್ಲಿ ಇನ್ನೂ ಹೆಚ್ಚಿನ ಬಲ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ. ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಸೇರ್ಪಡೆಯಾಗಿರ್ತಕ್ಕಂಥ ಎಲ್ಲ ಗಣ್ಯರು ಹೆಚ್ಚಿನ ಸಕ್ರಿಯವಾಗಿ ಭಾಗವಹಿಸಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ರಾಜಶೇಖರ್ ಬಿಟ್ನಾಳ್ ಅವರಿಗೆ ಅವರ ಗೆಲುವಿಗೆ ಕಾರಣೀಭೂತರಾಗಿದ್ದು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಳನ್ನು ಅವರ ಘನತೆಗೆ ಇದಕ್ಕೆ ಬದಲಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಎಂಬ ಮಾತನ್ನು ಸಂದರ್ಭದಲ್ಲಿ ಹೇಳಿ ಇವತ್ತು ಕೊಪ್ಪಳಕ್ಕೆ ಅಭ್ಯರ್ಥಿಗಳು ನಾಮಿನೇಟ್ ಮಾಡ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಬ್ಲಾಕ್ ಕಾಂಗ್ರೆಸ್ ನೇತೃತ್ವದಲ್ಲಿ ಹೋಗ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಿಚ್ಚಳವಾಗಿ ಸಿದ್ದರಾಮಯ್ಯನವರ ಆಡಳಿತವನ್ನು ಮೆಚ್ಚಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮತ್ತು ಸಿದ್ದರಾಮಯ್ಯನವರ ಆಡಳಿತವನ್ನು ಮೆಚ್ಚಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಲೋಕಸಭಾ ಸದಸ್ಯರನ್ನ ಆಯ್ಕೆ ಮಾಡಿ ಕಳಿಸ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ರಾಜಕೀಯದಲ್ಲಿ ನಂಬಿಕೆ ವಿಶ್ವಾಸ ಬಹಳ ಮುಖ್ಯ. ಅದನ್ನ ಸಿದ್ದರಾಮಯ್ಯನವರು ಸರ್ಕಾರ ಏನು ಮಾತು ಕೊಟ್ಟಿತ್ತು ಆ ಮಾತಿನಂತೆ ನಡೆದು ಭರವಸೆಗಳನ್ನು ಈಡೇರಿಸಿ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಸರ್ಕಾರ ಮತ್ತು ನಮ್ಮ ಮುಖಂಡರು ಪಾತ್ರರಾಗಿದ್ದಾರೆ. ಆ ಒಂದು ನಂಬಿಕೆ ರಾಜ್ಯದ ಜನತೆ ಅತಿ ಹೆಚ್ಚು ಮತಗಳನ್ನು ಹಾಕಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ದೇಶಗಿರಿಸ್ತಾರೆ ಅನ್ನೋ ಜನತೆ ವಿಶ್ವಾಸದಿಂದ ಪಕ್ಷ ಇದೆ. ಮುಂದಿನ ದಿನಗಳಲ್ಲಿ ಉತ್ತಮ ಆಡಳಿತವನ್ನು ಕೊಡುವುದರ ಜೊತೆಗೆ ಅಭಿವೃದ್ಧಿ ಬದಿಗೆ ಒತ್ತನ್ನು ಕೊಟ್ಟು ಕೆಲಸ ಕಾರ್ಯಗಳನ್ನು ಸಿಂಧನೂರು ಕ್ಷೇತ್ರದ ಒಬ್ಬ ಶಾಸಕನಾಗಿ ಪಟ್ಟಣಕ್ಕೆ ಮತ್ತು ಗ್ರಾಮೀಣ ಪ್ರದೇಶದ ಜನತೆಗೆ ಏನು ಅವಶ್ಯಕತೆ ಇದೆ ಅಭಿವೃದ್ಧಿ ಕೆಲಸಗಳು ಅವನ್ನೆಲ್ಲ ಈಡೇರಿಸತಕ್ಕಂಥ ಪ್ರಯತ್ನವನ್ನು ಮಾಡಲಾಗಿದೆ. ಕುಮಾರಸ್ವಾಮಿ ಅವರು ಒಬ್ಬ ಮಾಜಿ ಮುಖ್ಯಮಂತ್ರಿಗಳಾಗಿ ಮಹಿಳೆಯರ ಬಗ್ಗೆ ಹೇಳಿಕೆ ಕೊಡುವುದು ಖಂಡನೀಯವಾದಂಥ ವಿಚಾರ. ಅವರು ಯಾಕೋ ಇತ್ತೀಚಿನ ದಿನಗಳಲ್ಲಿ ಶಬ್ದಗಳ ಬಳಕೆಯನ್ನು ರಾಜಕೀಯ ಜೀವನದಲ್ಲಿ ಯಾವುದೇ ಮುಖಂಡರಾಗಲಿ ಯಾರೇ ಆಗಲಿ ಯಾವುದೇ ಒಂದು ಹೇಳಿಕೆ ಸ್ಟೇಟ್ಮೆಂಟು ಮತ್ತು ಸಾರ್ವಜನಿಕ ಭಾಷಣಗಳಲ್ಲಿ ಸ್ವಲ್ಪ ಎಡುತ್ತಾ ಇದ್ದಾರೆ. ಅದು ಒಳ್ಳೆಯದಲ್ಲ ರಾಜಕೀಯದ ದೃಷ್ಟಿಯಿಂದ ಮತ್ತು ನಾಯಕತ್ವದ ದೃಷ್ಟಿಯಿಂದ. ಅವರಲ್ಲಿ ಅವರು ಈ ಹೇಳಿಕೆಗೆ ಪತ್ರಿಕೆ ಇವತ್ತೇ ನಾನು ಅವರು ವಿಷಾದ ವ್ಯಕ್ತಪಡಿಸಿದ ಕ್ಷಮೆ ಕೇಳಬೇಕು.
ಅಂದರೆ ಮಹಿಳೆಯರು ದಾರಿ ತಪ್ತಾ ಇದ್ದಾರೆ ಎಂಬ ಅರ್ಥ ಬಹಳ ಅನರ್ಥಕ್ಕೀಡಾಗುತ್ತೆ ಸಮಾಜದಲ್ಲಿ. ಸರ್ಕಾರ ಈ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿರೋದು ಬಡತನ ರೀತಿಯಲ್ಲಿರ್ತಕ್ಕಂಥ ಜನರಿಗೆ ಆರ್ಥಿಕ ಸಹಾಯ, ಆ ಸಹಾಯದಿಂದ ಸಂಪನ್ಮೂಲ ಕ್ರೋಢೀಕರಣ ಹೆಚ್ಚಾಗುವುದರ ಜೊತೆಗೆ ಆ ಪಂಚ ಗ್ಯಾರಂಟಿಗಳಿಂದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಮಾನತೆಯನ್ನು ಕಂಡುಕೊಳ್ಳೋದಕ್ಕೆ ಅನುಕೂಲ ಆಗಲೆಂಬ ದೃಷ್ಟಿಯಿಂದ ಪಂಚ ಗ್ಯಾರಂಟಿಗಳನ್ನು ಸರ್ಕಾರ ಘೋಷಣೆ ಮಾಡಿದೆ. ಅದು ಜನಗಳಿಗೆ ಅದು ಅರ್ಥ ಆಗಿದೆ, ಮುಖಂಡರಿಗೆ ಅರ್ಥ ಆಗಿಲ್ಲ. JDS ಪಕ್ಷದ ಮುಖಂಡರು ಕುಮಾರಸ್ವಾಮಿ, ಮಾಜಿ ಮುಖ್ಯಮಂತ್ರಿಗಳು, ಗೌರವಾನ್ವಿತ ಹಿರಿಯ ನಾಯಕರಾದಂಥ ದೇವೇಗೌಡರು ಅವರು ಹಿರಿಯ ವಯಸ್ಸಿನಲ್ಲಿ ಯಾಕೆ ನಿರ್ಧಾರ ತಗೊಂಡಿದ್ದಾರೆ, ಕುಟುಂಬಸ್ಥನ ರಕ್ಷಣೆ ಮಾಡೋ ದೃಷ್ಟಿಯಿಂದ ಅಥವಾ ಪಕ್ಷದ ಓಡಾಡ್ತಕ್ಕಂಥ ವಾತಾವರಣ ಏನಾದರೂ ನಿರ್ಧಾರ ತಗೊಂಡಿರೋದು ಬಿಜೆಪಿ ಬಹುಮತ ಪಕ್ಷಕ್ಕೆ ಹೊರತು ಅವ್ರಿಗೆ ಸಹಾಯ ಮಾಡತಕ್ಕ ನೋಡಿದ್ರೆ ಕುಟುಂಬದಲ್ಲಿ ಏನೋ ಒಂದು ಒತ್ತಡ ಕಾಣಿಸ್ತಾರೆ. ಜಾತ್ಯತೀತ ಜನತಾದಳ ಪಕ್ಷ ತನ್ನ ಸಿದ್ಧಾಂತ ಹಾಗೂ ವಿಚಾರಗತಿಯ ವಿರುದ್ಧವಾಗಿ ಇವತ್ತೇನು ಕೋಮುವಾದ ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಂಡ್ರೆ ಒಂದು ನಿಮಿತ್ತ ಯಾವತ್ತೂ ನಾವು ಜಾತ್ಯತೀತ ವಿಚಾರನ ಇಟ್ಕೊಂಡು ಬಂದಂತ ನಾವು ಹೀಗಾಗಿ JDS ಅನ್ನು ಬರೆದು ಕಾಂಗ್ರೆಸ್ ಅನ್ನ ಸೇರ್ಬೇಕಾಗ್ಯದ. ಈಗಾಗಲೇ ರಾಹುಲ್ ಗಾಂಧಿ ಅವರು ಹೇಳಿದಂತೆ ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿ ಅಂಗಡಿಯನ್ನು ಆರಂಭ ಮಾಡಬೇಕು ಅಂತ ಹೇಳಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಿಜವಾಗಿ ದೇಶದ ಉಳಿವಿಗಾಗಿ ಒಂದು ಜಾತ್ಯತೀತ ಮನೋಭಾವನೆಗೊಳ್ಳುವಂಥವ್ರು ಎಲ್ಲರೂ ಒಗ್ಗಟ್ಟಾಗಿ ಕೋಮುವಾದನ್ನ ಸೋಲಿಸುವಂಥದ್ದು ಬಹಳ ಜರೂರಾಗಿದೆ. ಆ ನಿಟ್ಟಿನಲ್ಲಿ ಹಾಗೂ ಶಾಸಕರ ಒಂದು ಕಾರ್ಯವೈಖರಿಯನ್ನು ಮೆಚ್ಚಿ ನಾನು ಕಾಂಗ್ರೆಸ್ ಸೇರ್ಪಡೆ. ನಾಯಕನಹಟ್ಟಿಯಲ್ಲಿ ಕಾಂಗ್ರೆಸ್ ಮುಖಂಡರ ಸಾರ್ವಜನಿಕರ ಸಭೆಯಲ್ಲಿ ವಿವಿಧ ಸಚಿವರು, ಕಾಂಗ್ರೆಸ್ ಮುಖಂಡರು ಬಿಜೆಪಿಯವರ ವಿರುದ್ಧ ವಾಗ್ದಾಳಿ ನಡೆಸಿ ಕಾಂಗ್ರೆಸ್ ಅಭ್ಯರ್ಥಿ BN ಚಂದ್ರಪ್ಪ ಅವರನ್ನ ಗೆಲ್ಲಿಸುವಂತೆ ಮನವಿ ಮಾಡಿದರು. ನಾಯಕನಹಟ್ಟಿ ಪಟ್ಟಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಹೋಬಳಿ ಮಟ್ಟದ ಪ್ರಚಾರ ಸಭೆಯಲ್ಲಿ BN ಚಂದ್ರಪ್ಪ ಅವರನ್ನ ಗೆಲ್ಲಿಸಲು ಮನವಿ ಮಾಡಿದ ಕಾಂಗ್ರೆಸ್ ಹಾಲಿ ಮಾಜಿ ಸಚಿವರುಗಳು, ಶಾಸಕರುಗಳು ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರಲ್ಲದೆ ಈ ಹಿಂದೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವಿದ್ದಾಗ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡದೆ ಚಿತ್ರದುರ್ಗ ಜಿಲ್ಲೆಯ ಜನತೆಗೆ ಮೋಸ ಮಾಡಿದ್ದಾರೆ ಎಂದು ಟೀಕಿಸಿದರಲ್ಲದೆ ಈ ಬಾರಿ ಮತ ಕೇಳಲು ಬಿಜೆಪಿಯವರು ಬಂದಾಗ ನಮಗಾಗಿ ನೀವು ಏನು ಮಾಡಿದ್ದೀರಿ ಎಂದು ಪ್ರಶ್ನಿಸುವಂತೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಹಾಲಿ ಸಚಿವ ಸತೀಶ್ ಜಾರಕಿಹೊಳಿ, ಮಾಜಿ ಸಚಿವ H. ಆಂಜನೇಯ, ಮೊಳಕಾಲ್ಮೂರು ಶಾಸಕ NY ಗೋಪಾಲಕೃಷ್ಣ ಅವರು ಮಾತನಾಡಿದ್ದು ಹೀಗೆ. ಶಾಸಕರಾದಂಥ ಮತ್ತು ಕರ್ನಾಟಕ ಸರ್ಕಾರದ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮ KSSIDCಯ ಅಧ್ಯಕ್ಷರು ಕೂಡ ಆಗಿರ್ತಕ್ಕಂಥ ಅದು ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನವನ್ನು ನೀಡಿ ಇವತ್ತು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದು ಚೇರ್ಮನ್ರು ಕೂಡ ಆಗಿದ್ದಾರೆ. ಇಷ್ಟಲ್ಲದೆ ನಮ್ಮ ಇವತ್ತಿನ ಸಭೆಗೆ ನಮ್ಮ ಜಗಳೂರಿನ ಶಾಸಕರಾದಂಥವರು ಅವರು ಕೂಡ ಬಹಳಷ್ಟು ಕಷ್ಟಪಟ್ಟು ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ದೇವೇಂದ್ರಪ್ಪ ಜಗಳೂರಿನ ಶಾಸಕರು. ಮತ್ತೊಬ್ಬರು ಹೇಳ್ತೀನಿ ಪಪ್ಪನಿಗೆ ಹೇಳ್ತೀನಿ. ಈಗ ನಮ್ಮ ಬಸವಂತಪ್ಪ ಅಂತಂದೇಳಿ ಮಾಯ್ಕೊಳ್ಳದಲ್ಲಿ 24x7 ಸಾರ್ವಜನಿಕರ ಲಭ್ಯ ಅಂತ 107 ಅಂತ ಇಲ್ಲಿ ಕರೀತಾರೆ. ಅಲ್ಲಿ 108 ಏನು 108 ಇವ್ರು ನಮ್ಮ ಅಕ್ಕನ ಮಗ. ಅದರಿಂದ ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಅದ್ರ ಜೊತೆಯಲ್ಲಿ ನಮ್ಮ ವೀರೇಂದ್ರ ಪಪ್ಪಿ ಬಹಳ ಅದೃಷ್ಟವಂತ ರಾಜಕಾರಣಿ. ಚಳ್ಳಕೆರೆಯಲ್ಲಿ ಹುಟ್ಟಿ ಚಳ್ಳಕೆರೆ ಜನರ ಜೊತೆಗೆಲ್ಲ ಬೆರೆತು ಚಿತ್ರದುರ್ಗದಲ್ಲಿ ಕಳೆದ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಪರಾಭವಗೊಂಡಿದ್ರು. ಪರಾಭವಗೊಂಡ ನಂತರ ಈ ಕ್ರಿಕೆಟ್ನಲ್ಲಿ 2020 ಪ್ಲೇಯರ್ಸ್ನ ಕೆಲವು ಟೀಮ್ನವರೆಲ್ಲ ಖರೀದಿ ಮಾಡ್ತಾರಲ್ಲ, ಹಂಗೆ DK ಶಿವಕುಮಾರ್ ನಮ್ಮ ಸುಧಾಕರ್ ಅವ್ರನ್ನ ಖರೀದಿ ಮಾಡ್ಕೊಂಡು ಕಾಂಗ್ರೆಸ್ಸಿಗೆ ಕರ್ಕೊಂಬಂದ್ರು. ಚಿತ್ರದುರ್ಗ ಸ್ಪರ್ಧೆ ಮಾಡಿಸಿದ್ರು, ಗೆದ್ದರು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತ್ಯಧಿಕ ಮತಗಳ ಅಂತರದಿಂದ ಗೆದ್ದಂತಹ ವೀರೇಂದ್ರ ಪಪ್ಪಿ ಅವರೇ. ಚಂದ್ರಪ್ಪನವರು ನಿಮಗೆಲ್ಲರಿಗೂ ಚಿರಪರಿಚಿತರೇ. ಹಿಂದೆ ಅವರು MP ಆಗಿದ್ರು. ಈಗ ಬಹಳಷ್ಟು ಜನ ನಮ್ಮ ಶಾಸಕ ಮಿತ್ರರೆಲ್ಲ ಹೇಳಿದ್ರು, ಮಂತ್ರಿಗಳೆಲ್ಲ ಹೇಳಿದ್ರು.
ಸಾಕಷ್ಟು ಕೆಲಸಗಳು ಕೂಡ ಈ ಭಾಗದಲ್ಲಿ ಅವರು ಮಾಡಿದ್ದಾರೆ. ಮುಂದಿನ ದಿವಸಗಳು ಕೂಡ ನಮ್ದೇನು ನಮ್ಮ ಕನಸಿನ ಒಂದು ಕೂಸು ನಮ್ಮಲ್ಲಿ ಕೈಯಲ್ಲೇ ಇಟ್ಕೊಂಡಿದ್ದೀವಿ ಅನ್ನೋ ಕನಸು ನನಸಾಗಲಿಲ್ಲ. ಆ ನನಸಾಗಬೇಕು ಅಂತ ಹೇಳಿದ್ರೆ ನಮಗೆ ಅಪ್ಪರ್ ಭದ್ರ ನೀರು, ಬಹಳ ಪವಿತ್ರವಾಗಿರ್ತಕ್ಕಂಥ ಗಂಗೆಯನ್ನು ನಾವು ತರ್ತಕ್ಕಂಥದ್ದೇ ಪ್ರಮುಖವಾದ ಒಂದು ಉದ್ದೇಶ. ಈ ಕಾರಣದಿಂದ ಮೊನ್ನೆ ಈಗ ಸುಮಾರು ಒಂದು 8 ತಿಂಗಳ ಕೆಳಗಡೆ ನಾವೆಲ್ಲ ಶಾಸಕರು ಕೂಡ ಮಾನ್ಯ ಮಂತ್ರಿಗಳ ನೇತೃತ್ವದಲ್ಲಿ, ಸುಧಾಕರ್ ಅವ್ರ ನೇತೃತ್ವದಲ್ಲಿ ಹೋಗಿ ನಾವೆಲ್ಲ ಮಾತಾಡಿದ್ವಿ. ನಾವಲ್ಲಿ ಸ್ಪಾಟ್ಗೆ ಹೋಗ್ಬೇಕು, ಅಲ್ಲಿಗೆ ಅಪ್ಪರ್ ಭದ್ರಾ ಇದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ನಮ್ಮೆಲ್ಲ ಸ್ನೇಹಿತರು ಚಿತ್ರದುರ್ಗ ಜಿಲ್ಲೆ ಎಲ್ಲ ಶಾಸಕರು ಕೂಡ ಹೋಗಿ ಅಲ್ಲೆಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅವತ್ತು ನೈಟ್ ಹಾಲ್ಟ್ ಮಾಡಿ ಎಲ್ಲ ನೋಡಿಬಿಟ್ಟು ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಅವ್ರ ಗಮನಕ್ಕೆ ತಂದು, ತದನಂತರ DK ಶಿವಕುಮಾರ್ ಅವರು ಮಾನ್ಯ ಮಂತ್ರಿಗಳು, ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಮಂತ್ರಿಗಳು ಅವರೆಲ್ಲರಿಗೂ ಹೋಗಿ ಅಸೆಂಬ್ಲಿ ನಡಿಬೇಕಾದ್ರೆ ಅವ್ರ ಗಮನಕ್ಕೆ ತಂದ ಮೇಲೆ ನಾನು ಕೂಡ ಪರ್ಸನಲ್ ಆಗಿ ಅಲ್ಲಿ ಹೋಗಿ ಬರ್ತೀನಿ, ನೀವು ಅಲ್ಲಿಗೆ ಎಲ್ಲರೂ ಬಂದುಬಿಡ್ರಿ ಅಂತೇಳಿ ನಮ್ಮನ್ನೆಲ್ಲರೂ ಕರ್ಕೊಂಡು ಹೋಗಿದ್ರು. ಮೊನ್ನೆ ಈಗ ಒಂದು ತಿಂಗಳ ಕೆಳಗಡೆ ಅಲ್ಲಿರ್ತಕ್ಕಂಥ ಕೆಲವು ಸಮಸ್ಯೆಗಳು ಕೂಡ ಈಗ ಬಗೆಹರಿಸಿದ್ದಾರೆ. ನಮಗೆ ಬರಬೇಕಾಗಿರ್ತಕ್ಕಂಥದ್ದು ನಾವೆಲ್ಲ ಸ್ಲೋ ಡೌನಲ್ಲಿಲ್ಲ, ಅಪ್ಪನಲ್ಲೇ ಇದ್ದೀವಿ ನಾವು. ಈ ಒಂದು ಕಾರಣದಿಂದ ಈಗ ಗೋಣೂರ್ಲಿಂದ ಬರ್ತಕ್ಕಂಥ ನೀರು ಅಲ್ಲಿಗೆ ಸ್ಥಗಿತವಾಗಿದೆ. ಅಲ್ಲಿ ಪರಿಸ್ಥಿತಿ ದೃಷ್ಟಿ ಇಟ್ಕೊಂಡು ಈಗಾಗಲೇ ಕೆಲಸ ಕೂಡ ಪ್ರಾರಂಭ ಆಗ್ತಾ ಇದೆ. ಈಗ ನಮ್ಮದು ಕೂಡ ಅಲ್ಲಿ ಸೇರ್ಕೊಂಡಿದೆ. ನಾವು ಯಾವತ್ತೂ ಸುಳ್ಳು ನುಡಿದಂತೆ ಅದೇನು ಹೇಳ್ತಾರಲ್ಲ, ಆಶಾಸ್ತ್ರ ಹೇಳ್ತಕ್ಕಂಥವ್ರು, ನಾವು ಸುಳ್ಳು ಪಳ್ಳು ಹೇಳ್ತಕ್ಕಂಥವ್ರಲ್ಲ. ನಾನು ಬಂದು ಸುಮಾರು 10 ವರ್ಷ ಆಯ್ತು ಈ ಕ್ಷೇತ್ರ ಬಿಟ್ಟೋಗಿ. ನಾನು ಬೇರೆ ಬೇರೆ ಕಡೆ ಹೋದ್ರಿ, ಎಲ್ಲ ಹೇಳಿದ್ರು, 7 ಸ್ಟಾರು, ಬಳ್ಳಾರಿಗೆ ಹೋದ್ರು, ಕೂಡ್ಲಿಗೆ ಹೋದ್ರು, ಹೀಗೆ ಎಲ್ಲರೂ ಕೂಡ ಅನೇಕ ವಿಧದಲ್ಲಿ ಕೂಡ ಹೇಳಿದ್ರು. ಕಾಲಕ್ರಮೇಣ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ನಾನು ಅಲ್ಲೆಲ್ಲಿ ಹೋಗ್ಬೇಕಾಯ್ತು. ಎಲ್ಲಿ ಹೋದ್ರೂ ಕೂಡ ಅಲ್ಲಿ ಕೆಟ್ಟ ಹೆಸರಂತೂ ನಾನು ತಗೊಂಡು ಬರಲಿಲ್ಲ, ಒಳ್ಳೆ ಹೆಸರುಗಳೇ ತಗೊಂಡು ಬಂದಿದ್ದೀನಿ. ಕಡೆಯ ದಿನಗಳಲ್ಲಿ, ಈಗ ನಾನು ಇರ್ತಕ್ಕಂಥ ದಿನಗಳಲ್ಲಿ, ಕಡೆಯ ದಿನಗಳಲ್ಲಿ ಒಂದೊಳ್ಳೆ ಕೆಲಸ ನನ್ನ ಕ್ಷೇತ್ರದಲ್ಲಿ ಹುಟ್ಟಿರ್ತಕ್ಕಂಥದ್ದು. ಈ ಕ್ಷೇತ್ರದಿಂದ ನನ್ನ ರಾಜಕೀಯ ಜೀವನ ಪ್ರಾರಂಭ ಆಗಿರ್ತಕ್ಕಂಥದ್ದು. ಈ ಕ್ಷೇತ್ರದ ಜನದಿಂದ ನಾನು ಇಲ್ಲಿ ಶಾಸಕನಾಗಿರ್ತಕ್ಕಂಥದ್ದು. ಈ ಒಂದು ಕಾರಣದಲ್ಲಿ ಅವರಲ್ಲಿ ಋಣದಲ್ಲಿದ್ದೀನಿ. ಆ ಋಣ ನಾನು ತೀರಿಸ್ಬೇಕನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಅವೆಲ್ಲ ಬಿಟ್ಟು ಕೂಡ್ಲಿಗೆಲ್ಲಿದ್ದರೆ ಮತ್ತೆ ನಾನು ML ಆಗ್ತಾ ಇದ್ದೆ. ಇಡೀ ಕೂಡ್ಲಿಗೆ ಜನ ಬಂದು ಕಾಂಗ್ರೆಸ್ನಲ್ಲೇ ನಿಂತ್ಕೊಳ್ಳಿ ಅಂತ ಹೇಳಿದ್ರು. ದೊಡ್ಡವ್ರು ಕೂಡ, ಹೈಕಮಾಂಡ್ನವ್ರು ಕೂಡ ನೀನು ಕಾಂಗ್ರೆಸ್ನಲ್ಲೇ ನಿಲ್ಲು, ಅಲ್ಲೇ ನಿಲ್ಲು ಬೇಕಾದ್ರೆ ಅಂತ ಕೂಡ ಕೇಳಿದರು. ಆದರೂ ಕೂಡ ನಾನು ಇರ್ಲಿಕ್ಕೆ ಇಷ್ಟಪಡಲಿಲ್ಲ. ನಾನು ಏನು ಕೆಲಸ ಮಾಡಬೇಕು ಆ ಕೆಲಸ ನಾನು ಮಾಡಿದ್ದೀನಿ. ಬಳ್ಳಾರಿಯಲ್ಲಿ ಏನು ಮಾಡಬೇಕು ಆ ಕೆಲಸ ನಾನು ಮಾಡಿದ್ದೀನಿ. ಉಳಿದಿದ್ದು ನನ್ನ ಕ್ಷೇತ್ರದಲ್ಲಿ ಮಾಡಬೇಕು. ಆ ಕೆಲಸಕ್ಕೆ ನಮ್ಮೆಲ್ಲ ಚಿತ್ರದುರ್ಗ ಜಿಲ್ಲೆಯ ಶಾಸಕರೆಲ್ಲರೂ ಕೂಡ, ಮುಖ್ಯವಾಗಿ ನಮ್ಮ ರಘುಮೂರ್ತಿ ಮತ್ತು ನನ್ನ ಸ್ನೇಹಿತರು ಸುಧಾಕರ್ ಅವರು ಕೂಡ ತುಂಬ ಆಪ್ತರು ನಮಗೆ. ಹೀಗಾಗಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಅವ್ರಿಗೆ ಚಳಿಕೆರೆ ಬೇರೆಲ್ಲ, ಮೊಳಕಾಲ್ಮೂರು ಬೇರೆಲ್ಲ ಎರಡು ಕಣ್ಣುಗಳಿದ್ದಾಗೆ. ಅದು ಯಾವುದೇ ಸಂದರ್ಭದಲ್ಲಿ ಅವ್ರು ಕಳ್ಕೊಳ್ಳೋಕೆ ಅವ್ರು ತಯಾರಾಗಿಲ್ಲ. ಹೀಗಾಗಿ ಸ್ವಲ್ಪ ಭರವಸೆ ಇಡಬೇಕು, ನಂಬಿಕೆ ಇಡಬೇಕು ನಮ್ಮೆಲ್ಲರ ಮೇಲೆ. ಜೊತೆಯಲ್ಲಿ ನಮ್ಮ ಚಂದ್ರಪ್ಪನವರು ಅದೇ ಗ್ರಾಮದವರೇ, ಚಿಕ್ಕಮಗಳೂರು ಜಿಲ್ಲೆಗೆ ಬಂದರೂ ಕೂಡ ಅಪ್ಪರ್ ಭದ್ರಾ, ತುಂಗಭದ್ರಕ್ಕೆ ಅವರು ಕೂಡ ನಮ್ಮೆಲ್ಲರೂ ಒಟ್ಟಿಗೆ ಆಗಿ, ಅವ್ರು ಇನ್ನೂ MP ಆಗಿರಲಿಲ್ಲ, ಅವರು ಮಾಜಿ MP ಕೂಡ ನಮ್ಮಲ್ಲಿ ಸಹಕಾರ ಕೊಟ್ಟು ನನ್ನ ಜೊತೆಗೆಲ್ಲ ರಾತ್ರಿ ಆಗಲೂ ಕೂಡ ಓಡಾಡಿ ಅವರೆಲ್ಲ ಮಾಡಾಡಿದರು. ಈ ಭಾಳ ಒಳ್ಳೆ ಮನುಷ್ಯ, ಸುಸಂಸ್ಕೃತವಾಗಿರ್ತಕ್ಕಂಥವನು, ಭಾಳ ಒಳ್ಳೆ ಇದಿರ್ತಕ್ಕಂಥವ್ರು. ನಾನು ಕೂಡ ಹಿಂದೆ BJP ಗೌರ್ಮೆಂಟ್ನಲ್ಲಿ ನಾರಾಯಣ ಸ್ವಾಮಿ ಅವರು ಈ ಕ್ಷೇತ್ರಕ್ಕೆ ನಿಂತಂಥ ಸಂದರ್ಭದಲ್ಲಿ ನಾನು ಕೂಡ್ಲಿಗೆ ML ಆಗಿ BJP ಶಾಸಕನಾಗಬೇಕಾದ್ರೆ ನಾನು ಕೂಡ ನಾರಾಯಣ ಸ್ವಾಮಿ ಪರವಾಗಿ ನಾನು ಇಲ್ಲಿ ಮತ ಯಾಚನೆ ಮಾಡಕ್ಕೆ ಬಂದಿದ್ದೆ. ನಾನು ಮತ ಯಾಚನೆ ಮಾಡಿ ಸಾಕಷ್ಟು ಮತಗಳನ್ನು ಕೂಡ ಕೊಡಿಸ್ತಕ್ಕಂಥ ನಾನು ಪ್ರಯತ್ನ ಕೂಡ ಅಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಯಾವತ್ತೂ ಕೂಡ ನಾರಾಯಣ ಸ್ವಾಮಿ ಅವರು ಈ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥದ್ದು ನಾವು ಪಾರ್ಟಿ ಇಟ್ಕೊಂಡು ಮಾಡಲಿಲ್ಲ. ಅವತ್ತು ಒಂದು ಪಾರ್ಟಿಯಲ್ಲಿದ್ದವನು ಪಾರ್ಟಿ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಅವ್ರಿಗೇನು ಸಹಕಾರ ಕೊಟ್ಟೆ, ಸಹಕಾರದ ಹಿನ್ನೆಲೆಯಲ್ಲಿ ನಮ್ದು ಹಿಂದುಳಿದಿರ್ತಕ್ಕಂಥ ಪ್ರದೇಶ ನೀರಾವರಿ ಆಗಬೇಕಿದ್ದ ದೃಷ್ಟಿಯಲ್ಲಿ ಆಗಲೇಬೇಕು ಅಂತೇಳಿ ತೀರ್ಮಾನ ತಗೊಂಡು ನಾವು ಮಾಡಿದ್ವಿ. ಗೆದ್ದೋಗ್ಬೇಕಾದ್ರೆ ಎಲ್ಲ ಕಡೆ ಭಾಷಣ ಮಾಡಿದರು. ಆದರೆ ಹೋದ್ಮೇಲೆ ಒಂದು ದಿವಸ ಕೂಡ ಈ ಕ್ಷೇತ್ರದ ಬಗ್ಗೆ ಯಾರಿಗೆ ಮಾತು, ಕೇವಲ ಅವರಿಗೆ ಪರಿಚಯ ಇರ್ತಕ್ಕಂಥವ್ರು, ಪರಿಚಯಸ್ಥರು, ಆಮೇಲೆ ಕೆಲವು ಅವ್ರಿಗೆ ಬರ್ತಕ್ಕಂಥ ಅನುದಾನನ ಕೆಲವರೇ ಸೀಮಿತವಾಗಿರ್ತಕ್ಕಂಥ ಕಾರ್ಯಕರ್ತರಿಗೆ ಕೊಡ್ತಕ್ಕಂಥ ಕೆಲಸ ಅಷ್ಟೇ ಮಾಡಿದ್ರು. ಜನ ದೃಷ್ಟಿಯಿಂದ, ಜನ ಸಮಸ್ಯೆಗಳಿಂದ ಅವ್ರು ಅರ್ಥ ಮಾಡ್ಕೊಳಕ್ಕೆ ಆಗಲಿಲ್ಲ. ಈಗ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆಗಿರ್ತಕ್ಕಂಥವ್ರು 5,300 ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿ ಮಾತು ಕೊಟ್ಟು ಕ್ಯಾಬಿನೆಟಲ್ಲಿ ಪಾಸ್ ಆಗಿ ಅದನ್ನೆಲ್ಲ ಬಡ್ಜೆಟ್ನಲ್ಲಿ ಕೂಡ ಪ್ರಾವಿಷನ್ ಮಾಡಿ ಬರ್ತಕ್ಕಂಥ ಹಣ ಕೂಡ ಕಾಂಗ್ರೆಸ್ ಗೌರ್ಮೆಂಟ್ ಕರ್ನಾಟಕದಲ್ಲಿದ್ದೆ, ನಾವು ದುಡ್ಡು ಕೊಡೋದಿಲ್ಲ ಅಂತೇಳಿ ನಿರ್ಮಲಾ ಸೀತಾರಾಮನ್ ಅವರು ಇಲ್ಲ ಸಲ್ಲದ ಹೇಳಿಕೆಗಳನ್ನು, ಆ ಹೇಳ್ತಕ್ಕಂಥ ಭಾವನೆಗಳ ಭಾಷೆಗಳ ಮೂಲಕ ತಿಳಿಸ್ತಕ್ಕಂಥ ಕೆಲಸಗಳೆಲ್ಲ ಆಗ್ತಾ ಇದೆ.
ಇದ್ರಲ್ಲಿ ನಾನು ಹೇಳ್ಬೇಕಂದ್ರೆ ಬಿಜೆಪಿ ನಿಜವಾಗ್ಲೂ ಕೂಡ ಯಾರಿಗೂ ಗುಂಡಿಗೆಯಲ್ಲಿ ಧೈರ್ಯ ಇಲ್ಲ, ಮಾತಾಡ್ಲಿಕ್ಕೆ ಧೈರ್ಯ ಸಾಲದು. ಹೀಗಾಗಿ ಯಾರು ಕೂಡ ವಿಚಾರ ಯಾರು ಮಾತಾಡೋದಿಲ್ಲ. ಬೇಕಾದ್ರೆ ನೀವು ಟೆಸ್ಟ್ ಮಾಡಿ ನೋಡ್ರಿ, ಮತ್ತೆ ಯಾರು ಕೇಳಿದ್ರು ಕೂಡ 5,300 ಕೋಟಿದು ಏನಾಯ್ತು ಅಂತ ಗೊತ್ತಿಲ್ಲ. ಮೊನ್ನೆ ನಡೆದಂತ ಸಂದರ್ಭದಲ್ಲಿ 3 ತಿಂಗಳ ಹಿಂದ್ಗಡೆನೆ ಬರಗಾಲ ಬಂದು ತುತ್ತಾಗಿದೆ, ಕುಡಿಯಕ್ಕೆ ನೀರಿಲ್ಲ, ಜಾನುವಾರುಗಳು ಮೇವಿಲ್ಲ, ಒಂದಷ್ಟೇ ಇಷ್ಟ ಗೋಶಾಲೆ ಮಾಡ್ಬೇಕು, ನಮ್ಮ ಯೋಗದಕ್ಕೊಂದು ಪೈಪು ಪಂಪ್ಲೇನೋ ಹಾಕೋಕ್ಕಾಗತ್ತಿಲ್ಲ. ಹೀಗಾಗಿ ಅವರಲ್ಲಿರ್ತಕ್ಕಂಥ ಸ್ಟೇಟ್ ಏನು SDRF ಅಂತ ಫಂಡ್ ಇದೆ, ಅಷ್ಟರಲ್ಲೇ ಸಿದ್ದರಾಮಯ್ಯವ್ರು ಕೊಟ್ಟಿದ್ದಾರೆ. ಇಲ್ಲಿ ಬರಗಾಲಕ್ಕೆ ಬಂದಿರತಕ್ಕಂಥವ್ರು ಕೇಂದ್ರದಿಂದ ಬಂದಿದ್ರು ಜನ, ಕೇಂದ್ರದಿಂದ ಬಂದಿರತಕ್ಕಂಥ ಅಧಿಕಾರಿಗಳ ಸಮೇತ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕ ಅಧಿಕಾರಿಗಳ ಜೊತೆಗೆ ಸೇರಿ ಇದೆಲ್ಲ ಸ್ಟಡಿ ಮಾಡೋಗಿದ್ದಾರೆ. ಸುಮಾರು 16,000 ಕೋಟಿ ಮೀರಿರ್ತಕ್ಕಂಥ ನಷ್ಟ ಈ ಒಂದು ಕ್ಷೇತ್ರಕ್ಕೆ ಆಗಿದೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಕೊಟ್ಟರು ಕೂಡ ಕಡೆಗೆ ಕರ್ನಾಟಕದಾದ್ಯಂತ ಸೇರಿರ್ತಕ್ಕಂಥ ಅಮಿತ್ ಶಾ ಅವರು ಒಂದು ಮಾತು ಹೇಳಿದ್ರು, ಯಾವ್ದು ಅಲ್ಲಿ ಲಾಸೇ ಆಗಿಲ್ಲ, ನಮಗೆ ರಿಪೋರ್ಟೇ ಕೊಟ್ಟಿಲ್ಲ, ಅವ್ರು ನಮ್ಗೆ ಯಾವ್ದು ಹೇಳಿಕೆನೇ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಉಲ್ಟಾ ಹೊಡೆದ್ರು. ಉಲ್ಟಾ ಹೊಡಿರ್ತಕ್ಕಂಥದ್ದು ದೇಶ ಇಬ್ಬರಿಗೆ ಮಾತ್ರ, ನರೇಂದ್ರ ಮೋದಿ, ಇನ್ನೊಂದು ಅಮಿತ್ ಶಾ ಮಾತ್ರ ಇರ್ತಕ್ಕಂಥದ್ದು ಇದು. ಇವರಿಬ್ಬರ ಒಂದು ಹೇಳಿಕೆಗಳು ಗುಣಗಳನ್ನ ನೋಡ್ತಾ ಇದ್ರೆ ಈ ಹಿಟ್ಲರ್ ಸಾಮ್ರಾಜ್ಯ ಅಂತ ಹಿಂದೆ ನೋಡಿದ್ವಿ ನಾವು. ಹಿಟ್ಲರ್ ಅಂದ್ರೆ ಇಟಲಿ ಜರ್ಮನಿಯಲ್ಲಿ ನಡೆದಿರ್ತಕ್ಕಂಥ ಯುದ್ಧದಲ್ಲಿ ನೀವೆಲ್ಲ ಗೊತ್ತಿರ್ಬೇಕು ಅದು ಹಿಟ್ಲರ್ ಬಗ್ಗೆ. ಆ ಒಂದು ವ್ಯವಸ್ಥೆನೇ ಇವತ್ತು ಮಾಡಕ್ ಹೋಗ್ತಾರೆ. ಒಂದ್ಸಾರಿ ಕಣ್ಣು ಮುಚ್ಕೊಂಡು ಅವ್ರು ಪ್ರಧಾನಿ ಆಗಿದ್ದಾರೆ, 2ನೇ ಸಾರಿ ಆಗಿದ್ದಾರೆ, 3ನೇ ಸಾರಿ ಕೂಡ ಪ್ರಧಾನಿ ಆಗ್ಬೇಕು ಅಂತ ಹೊರಟಿರ್ತಕ್ಕಂಥ ವ್ಯಕ್ತಿ ಇವತ್ತು ಬರ್ತಾ ಇರ್ತಕ್ಕಂಥ ವ್ಯಕ್ತಿ ಯಾವತ್ತೂ ಕೂಡ ತನ್ನ ಅಧಿಕಾರ ಕಣ್ಣಿಗೆ ಕಾಣೋದಿಲ್ಲ, ತನ್ನ ಅಂತಸ್ತು ಮೇಲೆ ನೋಡ್ತಾ ಇರುತ್ತೆ. ಅಂತ ವ್ಯಕ್ತಿ ಇವತ್ತು ನಮ್ಮ ದೇಶ ಪ್ರಧಾನಿ ಆಗಕ್ಕೆ ಕೊಟ್ಟಿದ್ದಾರೆ. ಕಷ್ಟಪಟ್ಟು ಇವತ್ತು ಭಾರತ್ ಜೋಡೋ ಅಂತೇಳಿ ಹೆಸರಿಟ್ಕೊಂಡು ಇವತ್ತು ರಾಹುಲ್ ಗಾಂಧಿ ಅವರು 1000 ಕಿಲೋಮೀಟರ್ಗಳೆಲ್ಲ ನೋಡಿದ್ದಾರೆ. ಅವರು ನ್ಯಾಯಯುತವಾಗಿರ್ತಕ್ಕಂಥ ಕೆಲಸಗಳಾಗಬೇಕು ಅಂತ ಮಹಿಳೆಯರಿಗೋಸ್ಕರ 1 ವರ್ಷಕ್ಕೆ 1 ಲಕ್ಷ ಕೊಡ್ತಕ್ಕಂಥ ಕೆಲಸ ಕೂಡ ಮಂಥನಕ್ಕೆ ಆಗಬೇಕು ಅಂತೇಳಿ. ನಾನು ನಿನ್ನೆ ಪತ್ರಿಕೆಯಲ್ಲಿ ಹೋಗ್ತಾ ಇದ್ದ ಬೆಣ್ಮಗಳು ಹೇಳ್ತಾ ಇದ್ರು, ಕೊಟ್ಟಿರ್ತಕ್ಕಂಥ 2,000 ರೂಪಾಯಿ ದುಡ್ಡಿನಲ್ಲಿ ಯಾವ್ದು ಗೃಹಲಕ್ಷ್ಮಿ ಅಂತ ಬರುತ್ತೆ, ಆ ದುಡ್ಡಲ್ಲಿ ನನ್ನ ಮಗಳು SSLC 85-90% ಮಾರ್ಕ್ಸ್ ಕೂಡ ತೆಗೆದಿದ್ದಾಳೆ, ಆ ದುಡ್ಡಲ್ಲೇ ನನ್ನ ಸಾಕಾರ ಆಯ್ತು ಅಂತೇಳಿ. ಈ ತರ ಬಹಳಷ್ಟು ಜನ ಆರೋಗ್ಯಕ್ಕೂ ಇಟ್ಕೊಂಡಿದ್ದಾರೆ, ಅವರವರ ವೈಯಕ್ತಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಇಟ್ಕೊಂಡಿದ್ದಾರೆ. ಮದುವೆ ಮುಂಜೆಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಪ ಸ್ವಲ್ಪ ಗಂಡಸರು ಈ ಕುಡಿದು ಪಡೆದು ತಗೊಂಡೋಗಿ ಎಲ್ಲಾದ್ರೂ ಅಡ ಇಟ್ಟಿದ್ರೆ ಅದನ್ನ ಬಿಡಿಸ್ಕೊಳ್ಳೋಂಥ ಪ್ರಯತ್ನ ಮಾಡಿ ಅವ್ರ ಮಕ್ಕಳು ಮದುವೆಗಳು ಮಾಡ್ತಕ್ಕಂಥ ಕೆಲಸಗಳು ಕೂಡ ಇದರಲ್ಲಿ ಆಗಿದೆ. ಸರ್ಕಾರದಲ್ಲಿ ಆಗಿರೋದಂತ ನೋಡಿದ್ವಿ. ಇದೆಲ್ಲ ಯಾವಾಗ ಸಾಧ್ಯ ಅಂದ್ರೆ ಒಂದು ಸರ್ಕಾರ ನಿಮ್ಮ ಬಗ್ಗೆ ಚಿಂತನೆ ಮಾಡಿದಾಗಿಂತ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಬಡವರ ಬಗ್ಗೆ, ಶೋಷಿತರ ಬಗ್ಗೆ. ಅದೇ 4 ವರ್ಷ ಬಿಜೆಪಿ ಸರ್ಕಾರ ಮಧ್ಯ ಇತ್ತು, ಈ ಶಾಲೆಗಳಿಗೆ ಚಾಲನೆ ಕೊಟ್ಟಿರಲಿಲ್ಲ. ಅವ್ರು ಎಲ್ಲಿ ಹೊಸ ಶಾಲೆಗಳು ಬಂದಿಲ್ಲ. ಆ 4 ವರ್ಷ ಅವಧಿಗಳಲ್ಲಿ ಒಂದೇ ಒಂದು ಮನೆಯನ್ನು ಕೊಟ್ಟಿಲ್ಲ. ಬಹುಶಃ ಗ್ರಾಮ ಪಂಚಾಯತ್ ಇರ್ಬೋದು, ಇಲ್ಲಿ ತಾವಿಲ್ಲ, ಇಲ್ಲಿ ಬಹಳ ಜನ ಒಂದೇ ಒಂದು ಮನೆಯನ್ನ ಕೊಡ್ಲಿಕ್ಕೆ ಆಗಿಲ್ಲ. ಹಿಂದೆ ಅದೇ ಸಿದ್ದರಾಮಯ್ಯ ಅವರು ಇದ್ದಾಗ 5 ಲಕ್ಷ ಮನೆಗಳನ್ನ ಕೊಡುವಂತ ಪ್ರಯತ್ನ ಮಾಡಿದ್ದೇವೆ. ಈ ಸಾರಿ ಮತ್ತೆ 3 ಲಕ್ಷ ಮನೆಗಳನ್ನ ನಾವು ಘೋಷಣೆ ಮಾಡಿದ್ದೇವೆ. ಈ ಅವಧಿಯಲ್ಲಿ 4 ವರ್ಷಗಳಲ್ಲಿ 3 ಲಕ್ಷ ಮನೆಗಳನ್ನ ಪಂಚಾಯತಿ ಮೂಲಕ ಬಡವರಿಗೆ ಕೊಡುವಂತ ಘೋಷಣೆಯನ್ನು ಈಗಾಗಲೇ ಸಿದ್ದರಾಮಯ್ಯ ಮಾಡಿದ್ದಾರೆ. ಅದಕ್ಕಾಗಿ ಇಂಥ ಯೋಜನೆಗಳು ಬಿಜೆಪಿಯಿಂದ ನೀವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಶ್ರೀಮಂತರ ಪರವಾಗಿರುವಂತ ಪಕ್ಷ ಏನಿದ್ರು ಕೂಡ ಅದು ಬಹಳ ದೊಡ್ಡ ಕಂಪನಿಗಳ ಮಾಲೀಕರಿಗೆ ಅನುಕೂಲ ಮಾಡುವಂತ ಒಂದು ಪಕ್ಷ. ಈ ಸಣ್ಣವರು, ಅತಿ ಸಣ್ಣವರು, ಶೋಷಿತರು, ದನಿ ಇಲ್ಲದವರಿಗೆ ಏನಾದ್ರು ಕಾರ್ಯಕ್ರಮ ಕೊಡಬೇಕು, ನಿಮ್ಮನ್ನ ಮುಖ್ಯವಾಹಿನಿಗೆ ತರಬೇಕು, ಉತ್ತಮ ಶಿಕ್ಷಣ ಕೊಡಬೇಕಂದ್ರೆ ಅದು ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ. ಅದಕ್ಕಾಗಿ ತಾವು ಈ ಚುನಾವಣೆಯಲ್ಲಿ ಬಿಜೆಪಿ ಅವರು ಹೇಳುವಂತ ಸುಳ್ಳುಗಳಿಗೆ ತಾವು ಮಾರು ಹೋಗದೆ ನಿಜವಾಗಿ ನಿಮ್ಮ ಪರವಾಗಿ ಕೆಲಸ ಮಾಡುವಂತ, ಸೇವೆ ಮಾಡುವಂತ ಚಂದ್ರಪ್ಪ ತಾವು ಆಯ್ಕೆ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ, ಇನ್ನು ಹಲವಾರು ಈ ಚುನಾವಣೆಯಲ್ಲಿ ತಾವು ಸಿದ್ದರಾಮಯ್ಯ ಹೆಚ್ಚು ಶಕ್ತಿ ಕೊಟ್ರೆ ಖಂಡಿತವಾಗಿ ಇನ್ನು ಹೆಚ್ಚು ನಿಮ್ಮ ಪರ ಕಾರ್ಯಕ್ರಮ ತರ್ತೀವಿ. ಅದು ಶಿಕ್ಷಣ ಇರ್ಬೋದು, ನೀರಾವರಿ ಇರ್ಬೋದು, ಸರ್ಕಾರಿ ಶಾಲೆಗಳಿರ್ಬೋದು, ಹಲವಾರು ಸರ್ಕಾರ ಖಂಡಿತವಾಗಿ ತರುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಬಹಳ ಸಾಮಾನ್ಯರು ಚಂದ್ರಪ್ಪನವ್ರ ಬಗ್ಗೆ ತಾವೆಲ್ಲ ನೋಡಿರ್ಬೋದು. ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ನಿಮ್ಮ ಜೊತೆ ಅಧಿಕಾರಿಗಳು ಕೂಡ ನಿಮ್ಮ ಕಾರ್ಯಕ್ರಮ ಇರ್ಬೋದು, ನಿಮ್ಮ ಸಮಸ್ಯೆಗಳು ಇರ್ಬೋದು, ಪರಿಹಾರ ಕಂಡುಕೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾನೆ. ನಾನು ಕೂಡ ಕಣ್ಣಾರಿ ಕಂಡಿದ್ದೀನಿ. ತಾವು ಕೂಡ ನಮ್ಗಿಂತ ಹೆಚ್ಚು ಅನುಭವವನ್ನ ತಾವು ನೋಡಿದ್ರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಬಿಜೆಪಿಯವರು
ನಮ್ಮ ಮಂಜುನಾಥ್ ಸಾಹೇಬ್ ಹೇಳಿದಾಗ ಬರ್ತಾರ, ಮನೆಗೆ ಬಂದು ಸುಳ್ಳು ಹೇಳುವಂತ ಪ್ರಯತ್ನ ಮಾಡ್ತಾರೆ. ಹಲವಾರು ಸುಳ್ಳುಗಳನ್ನ ಹೇಳುವ ಮೂಲಕ ನಿಮ್ಮ ಮತಗಳನ್ನ ಹೊಡೆಯುವಂತ ಪ್ರಯತ್ನ ಮಾಡ್ತಾರೆ. ಬಿಜೆಪಿ ಸರ್ಕಾರ ಯಾವಾಗಲೂ ಕೂಡ ಬಡವರ ಪರವಾಗಿ ಇರುವಂತ ಒಂದು ಸರ್ಕಾರ. ಅಪ್ಪ ನೀವು ಸ್ಪಷ್ಟವಾಗಿ ತಿಳ್ಕೊಳ್ಳಿಕ್ಕೆ ಬೇಕಾಗಿದೆ. ಈಗ ನೀವೆಲ್ಲ ತಾವು ಕೂತಿದ್ರಲ್ಲ, ಈ ಕಾರ್ಯಕ್ರಮದ ಬಗ್ಗೆ ಅವರಿಗೆ ಬಹಳ ಅಸೂಯೆ ಇದೆ. ಬಹಳಷ್ಟು ಟೀಕೆಗಳನ್ನ ಮಾಡ್ತಾರೆ ಈ ಕಾರ್ಯಕ್ರಮ ಬಗ್ಗೆ, ಈ ಗ್ಯಾರಂಟಿ ಬಗ್ಗೆ, 5 ಗ್ಯಾರಂಟಿಗಳ ಬಗ್ಗೆ. ಅದಕ್ಕಾಗಿ ಮತ್ತೇನ ಈ ರಾಜಕೀಯ ಈ ಚುನಾವಣೆ ಮೂಲಕ ನಮ್ಗೆ ಹೆಚ್ಚು ಶಕ್ತಿ ಕೊಡಬೇಕು, ಇಂಥ ಕಾರ್ಯಕ್ರಮ ನಿರಂತರವಾಗಿ ಮುಂದುವರಿಬೇಕು, ನೀವು ಆರ್ಥಿಕವಾಗಿ ಪ್ರಗತಿ ಹೊಂದಬೇಕಂತ ಸಿದ್ದರಾಮಯ್ಯ ಸರ್ಕಾರದ ಕನಸಾಗಿದೆ. ಅವರಿಗೆ ಹಸ್ತದ ಗುರುತಿಗೆ ಆಶೀರ್ವಾದ ಮಾಡಬೇಕಂತ ಹೇಳ್ತಾ, ನಾನು TAT ಅವ್ರ ಮೊಮ್ಮಗ, ನಿಮ್ಮೆಲ್ಲರ ಮನೆ ಹುಡುಗ, ತಳಕೋರೆಲ್ಲ ಇಲ್ಲಿ ಬಹಳ ಜನ ಇದ್ದೀರಾ. ತಳಕು ಮತ್ತು ನಮ್ಮ ನಾಯಕನಟ್ಟಿ ಎರಡೂ ಕೂಡ ನಾವು ಅಣ್ಣ ತಮ್ಮ ಇದ್ದಂಗೆ. ಈ ಭಾಗದಲ್ಲಿ ಇಲ್ಲಿ ಜಾತ್ರೆ ನಡೀಬೇಕು ಅಂದ್ರೆ ನಾವು ತಳಕಿಂದನೇ ಬರ್ಬೇಕು ಇಲ್ಲಿಗೆ ತೇರಿಳಿಯೋದಕ್ಕೆ, ನೀಡಿ ಕೊಡೋದಕ್ಕೆ. ಅದರಿಂದ ನಾನು ನಿಮ್ಮನೆ ಹುಡುಗನೆ, TAT ಅವ್ರ ಮೊಮ್ಮಗ. 2024ರ MP ಚುನಾವಣೆ, ಈ ಲೋಕಸಭಾ ಚುನಾವಣೆ ನಡೀತಾ ಇರುವಂಥದ್ದು ಸರ್ವಾಧಿಕಾರ ಮತ್ತು ಸಂವಿಧಾನದ ಮಧ್ಯದ ಹೋರಾಟ ಅಂತ. ಇದು ನನ್ನ ವಿಶ್ಲೇಷಣೆ. ಸರ್ವಾಧಿಕಾರ ಅಂದ್ರೆ ಏನು ಅನ್ನೋದು ತಮ್ಗಳಿಗೆಲ್ಲ ಗೊತ್ತಿದೆಯಾ? ಗೊತ್ತಿಲ್ಲ. ತಮ್ಮ ಹಳ್ಳಿಗಳಲ್ಲಿ ಯಾರಾದ್ರೂ ತಮ್ಮನ್ನ ಶೋಷಣೆ ಮಾಡ್ತಾ ಇದಾರಲ್ಲ, ತಮ್ಮ ಮೇಲೆ ಅಧಿಕಾರ ಚಲಾಯಿಸ್ತಾರಲ್ಲ, ಅದೇ ಸರ್ವಾಧಿಕಾರ. ಇನ್ನು ಅದನ್ನ ಬಹಳ ವಿಂಗಡಿಸಿ ಹೇಳ್ಬೇಕು ಅಂದ್ರೆ ಬಹಳಷ್ಟು ವಿಷಯಗಳು ಅದರಲ್ಲಿದೆ. ಆದ್ರೆ ತಮ್ಗಳಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಬೇಕು ಅಂತಂದ್ರೆ, ತಮ್ಮ ಮೇಲೆ ಏನು, ತಮ್ಮ ಯಾವುದೇ ಅಭಿಪ್ರಾಯಗಳನ್ನ ಕೇಳದೆ, ತಮ್ಮನ್ನ ಯಾವುದೇ ಅಭಿಪ್ರಾಯವನ್ನ ಕೇಳದೆ ತಮ್ಮ ಅಧಿಕಾರವನ್ನ ಏನ್ ಚಲಾಯಿಸ್ತಾರೆ ತಮ್ಮಗಳ ಮೇಲೆ, ಅದು ಸರ್ವಾಧಿಕಾರ. ಆ ಸರ್ವಾಧಿಕಾರ ಮತ್ತು ನಮ್ಮ ಅಂಬೇಡ್ಕರ್ ಸಾಹೇಬರು ಕೊಟ್ಟಿರುವಂತ ಸಂವಿಧಾನದ ಮಧ್ಯದ ಹೋರಾಟನೇ ಈ ಚುನಾವಣೆ. ತಮ್ಗಳಿಗೆಲ್ಲರಿಗೂ ಕೂಡ ಸ್ವತಂತ್ರ ಬೇಕು, ತಮ್ಮ ಅಭಿಪ್ರಾಯಗಳನ್ನ ತಾವುಗಳು ಹೇಳಬೇಕು ಅಂತ ಅಂದ್ರೆ ಈ ಬಾರಿ ತಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು. ಇಲ್ಲ ಅಂದ್ರೆ ತಾವು ಈ ಸರ್ವಾಧಿಕಾರದ ಅಡಿಯಲ್ಲಿ ಬರ್ತೀರಾ ಅಂತ ನಾನು ಈ ವೇದಿಕೆ ಮುಖಾಂತರ ತಮ್ಗಳಿಗೆ ತಿಳಿಸ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷ ಇವತ್ತು ಅಭಿವೃದ್ಧಿಯನ್ನ ಹೇಳಿ ಮತ ಕೇಳುವಂತದನ್ನ ಮಾಡ್ತದೆ. ಈ ಭಾಗದಲ್ಲಿ ಕುಡಿಯುವ ನೀರಿಗೋಸ್ಕರ ತುಂಗಭದ್ರಾ ಹಿನ್ನೀರಿಂದು 2280 ಕೋಟಿಯನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಈ ಭಾಗಕ್ಕೆ ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಮಾಡಿದೆ. ಅದನ್ನ ನಮ್ಮ 7 ಸ್ಟಾರ್ MLA ಸಾಹೇಬ್ರೆ ಅದನ್ನ ತಂದಿರುವಂಥದ್ದು. ಜೊತೆಗೆ ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ ತಮ್ಗಳಿಗೆ ಎಲ್ಲರಿಗೂ ಗೊತ್ತಿರಬಹುದು. ಆ ಯೋಜನೆಯಲ್ಲಿ ಮೊಳಕಾಲ್ಮೂರು ಕ್ಷೇತ್ರ ಇರಲಿಲ್ಲ. ಇದನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ಬಂದ ಮೇಲೆ ನಮ್ಮ NY ಸಾಹೇಬ್ರ ನೇತೃತ್ವದಲ್ಲಿ ಮೊಳಕಾಲ್ಮೂರು ಕ್ಷೇತ್ರದ 20 ಕೆರೆಗಳನ್ನ ತುಂಬಿಸುವಂತ ಕೆಲಸ ಈ ಬಾರಿ ನಮ್ಮ ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಆಗ್ತಾ ಇದೆ. ಈ ರೀತಿ ಅಭಿವೃದ್ಧಿಯನ್ನ ನಾವು ಹೇಳಿ ಮತವನ್ನ ಕೇಳುವಂಥದ್ದು ಕಾಂಗ್ರೆಸ್ ಪಕ್ಷ. ಭಾವನೆಗಳನ್ನ ಹೇಳೋದು, ಹಿಂದೂ ಮುಸ್ಲಿಂಗಳ ಮಧ್ಯ ಭೇದ ಭಾವ ತರೋದು, ಜಗಳ ತರೋದು, ನಮ್ಮ ಮಕ್ಕಳನ್ನ ಉಪಯೋಗಿಸಿ ಹಿಂದುತ್ವದ ಒಂದು ನಶೆಯನ್ನ ಅವರ ತಲೆಯಲ್ಲಿ ತುಂಬುವಂಥದ್ದು, ರೋಡಿನಲ್ಲಿ ರಸ್ತೆಗಳಲ್ಲಿ ಬಡದಾಡಿಸುವಂಥದ್ದು ಅವರ ಕೆಲಸ. ಇದಾಗಬಾರ್ದು, ಶಾಂತಿಯಿಂದ ಇರಬೇಕು ದೇಶ ಅಂತ ಅಂದ್ರೆ ತಾವುಗಳು ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು. ಅದರಲ್ಲೂ ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವಂತವರು ಬಹಳ ಸಜ್ಜನಿಕೆಯಿಂದ ಇರೋರು, ಸರಳತೆಯಿಂದ ಇರುವಂತವ್ರು. ಹಿಂದೆ ನಾವು ಅವ್ರನ್ನ 5 ವರ್ಷ MP ಅನ್ನಾಗಿದ್ದು ಕೂಡ ನೋಡಿದೀವಿ. ಅವರ ಆಡಳಿತ ಯಾವ ರೀತಿ ಆಡಳಿತ ವೈಖರಿಯನ್ನು ಕೂಡ ನಾವುಗಳೆಲ್ಲ ನೋಡಿದೀವಿ. ಅದರಿಂದ ಮತ್ತೊಮ್ಮೆ ಅವರಿಗೆ ತಾವುಗಳು ಅವಕಾಶ ಮಾಡಿಕೊಟ್ರೆ ನಮ್ಮ ಭಾಗ ಮತ್ತಷ್ಟು ಅಭಿವೃದ್ಧಿ ಆಗ್ತದೆ. ನಮ್ಮ ಮಕ್ಕಳ ಭವಿಷ್ಯ ಇನ್ನು ಮುಂದಿನ ದಿನಗಳಲ್ಲಿ ರೂಪುಗೊಳ್ಳುತ್ತೆ ಅಂತ ಹೇಳ್ತಾ, ಇನ್ನು ನಮ್ಮ NY ಸಾಹೇಬ್ರ ಬಗ್ಗೆ ಮಾತಾಡಬೇಕು ಅಂದ್ರೆ ತಮ್ಗಳಿಗೆಲ್ಲರಿಗೂ ಗೊತ್ತಿದೆ. ತಾವುಗಳೆಲ್ಲ ಬಹಳ ಪ್ರೀತಿಯಿಂದ 7 ಬಾರಿ ನಮ್ಮ ಸಾಹೇಬ್ರನ್ನ ಗೆಲ್ಸಿದ್ದೀರ. ಅದಕ್ಕೆ ನಾವೆಲ್ಲರೂ ಸೇರಿ ನಾವಿಲ್ಲಿಂದ ದುರ್ಗದ MLA ಇಲ್ಲ ಎಲ್ಲ MLAಗಳು ಸೇರಿ ಒಂದು 7 ಸ್ಟಾರ್ ಅಂತೇಳಿ ನಮ್ಮ ಸಾಹೇಬ್ರಿಗೆ ನಾವು ಹೇಳಿದೀವಿ. ಅವರು ಅದೇ ರೀತಿ ಇನ್ನು 8 to 9 ಸ್ಟಾರ್ಗಳು ಆಗ್ಲಿ ಅಂತ ಹೇಳ್ತಾ, ಮತ್ತೊಮ್ಮೆ ತಮ್ಮ ಈ ಬಾರಿಯ ಮತ ತಾವುಗಳು ಬಹಳ ಯೋಚನೆ ಮಾಡಿ ದೇಶದ ಅಭಿವೃದ್ಧಿಗೋಸ್ಕರ, ತಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ, ತಮ್ಮ ಮಕ್ಕಳು ಬೀದಿಯಲ್ಲಿ
ಬಡದಾಡಬಾರ್ದು ಅನ್ನೋದಾದ್ರೆ ಅವುಗಳು ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು ಅಂತ ಹೇಳ್ತಾ, ಕಾಂಗ್ರೆಸ್ ಅಭ್ಯರ್ಥಿಗೆ 30 ಜನ ಡಸ್ಟ್ಬಿನಲ್ಲಿ ಇರ್ತಾರೆ ಬಹುಶಃ ಅವರಿಗೆ ಅಪಾರವಾದ ಸಂಪತ್ತು ಸೇರಿದೆ. ಒಳ್ಳೊಳ್ಳೆ ಫಲವತ್ತಾದಂಥ ಖಾತೆಯನ್ನು ಅನುಭವಿಸಿ ವಿವಿಧ ಸವಲತ್ತು ಮತ್ತು ಸೌಕರ್ಯ ಸಂಪತ್ತು ಸೇರಿಕೊಂಡಿದ್ದ ಮನುಷ್ಯನಿಗೆ ಆ ಸಂಪತ್ತು ಮತ್ತು ಅಧಿಕಾರದ ಮತ ಬಂದಾಗ ಸ್ವಾಭಾವಿಕವಾಗಿ ಆ ರೀತಿಯ ಮಾತುಗಳು ಬಾಯಲ್ಲಿ ಮತ್ತು ದಾರ್ಶನಿಕರ ಅಭಿಪ್ರಾಯ. ದಾರ್ಶನಿಕರು ಹೇಳಿದ್ದೆ ನಾನು ನನಗೆ ಆ ರೀತಿಯ ಜನತೆ ಜನಗಳಿಗೆ ಹೇಳಿ ಕಲ್ಲ ಮತ್ತೆ ನಮ್ಮ ಜನ ಊಟ ಮಾಡೋದನ್ನು ಮೋಸದ ಗ್ಯಾರಂಟಿ ಅಂದರೆ ಕೋಟ್ಯಾಂತರ ಜನ ಇವತ್ತು ತನ್ನ ತೊತ್ತಿನ ಹೊಟ್ಟೆಯ ಚೀಲವನ್ನು ತುಂಬಿಸ್ಕೊಳ್ತಾ ಇದ್ದಾರೆ. ಅವರಿಗೆ ಗೊತ್ತು, ಇವರಿಗೆ ಕೊಬ್ಬೇರಿದೆ, ಇವರಿಗೆ ಬಡವರ ಕಷ್ಟ ಯಾಕೆ ಗೊತ್ತಿಲ್ಲ. ಒಂದು ಹೊತ್ತಿನ ಊಟಕ್ಕೂ ಸಹ ದುಃಖ ಪಡುವಂಥ ಜನ ಇವತ್ತು ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ರೀತಿಯಿಂದ ಆಸೆಗಳು. ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್. ಇದು ಕನ್ನಡಿಗರ ನಾಡಿ ಮಿಡಿತ. ನಮಸ್ಕಾರ.